ವ್ಲಾಗ್ಸ್. ಇವತ್ತು ನಾನು ಪಿಕ್ ಮಾಡಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕೊಂತಾ ಇದ್ದೀರಿ. ಇದು ಸಾಸಿವೆ ಚಿಟಪಟ ಆದ್ಮೇಲೆ ಈರುಳ್ಳಿ ಹಾಕೊಂತೀನಿ. ಇವಾಗ ಸಾಸಿವೆ ಚಿಟಪಟ ಆಗ್ತಾ ಇದೆ, ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿನ ಸ್ಲೈಸ್ ಎಲ್ಲ ಕಟ್ ಮಾಡಬೇಕು. ಅವಾಗ ಉಪ್ಪಿಟ್ಟಲ್ಲಿ ಬಾಯ್ಸು ಸಿಗ್ತೈತೆ, ಟೇಸ್ಟು ಇರ್ತೈತೆ. ಸಣ್ಣ ಸಣ್ಣದು 5 ಈರುಳ್ಳಿ ತಗೊಂಡಿದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ. ಮೆಣಸಿನ್ಕಾಯಿ ಇಲ್ಲ ಒಣಮೆಣಸಿನ್ಕಾಯಿ ಹಾಕೊಬೋದು. ನಾನು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಫ್ರೈ ಆಗಿದೆ. ಇವಾಗ ನಾನು ತರಕಾರಿ ಹಾಕೊತೀನಿ. ಇಲ್ಲಿ ನೋಡಿ, ಇವಾಗ ನಾನು ಎಲ್ಲ ತರಕಾರಿನೂ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ. ಕ್ಯಾರೆಟ್ ಬೀನ್ಸ್ ಹಾಕಿದ್ದೀನಿ. ನವಕೋಲು ಎಲೆಕೋಸು ಹಾಕಿದ್ದೀನಿ. ಇವಾಗ ಇದನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲದು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಟೇಸ್ಟಿಯಾಗಿ ಇರ್ತೈತೆ. ನಾನು ನೀರು ಹಾಕ್ತಿಲ್ಲ, ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಆವಿಯಲ್ಲೇ ಚೆನ್ನಾಗಿ ಬೆಂದ್ರೆ ಟೇಸ್ಟಿಯಾಗಿರ್ತೈತೆ. ಒಂದು 5 ಮಿನಿಟ್ಸು ಕ್ಯಾಪ್ ಕ್ಲೋಸ್ ಮಾಡಿರ್ತೀನಿ. ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ನಾನಿವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯ್ತೈತೆ, ತರಕಾರಿಗೆ ಉಪ್ಪು ಹಿಡಿತೈತೆ. ಇವಾಗ ನಾನು ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. 75% ಬೆಂದಿದೆ. ಇವಾಗ ನೀರು ಹಾಕೋಣ. ಉಪ್ಪಿಟ್ಟಿಗೆ ಬಿಸಿ ನೀರು ಹಾಕಿದ್ರೆ ಬೇಗ ಬೇಯ್ತೈತೆ. ಇನ್ನೊಂದು ಸ್ವಲ್ಪ ಕುದೀಲಿ, ಆಮೇಲೆ ರವೆ ಹಾಕ್ತೀನಿ. ನೀರು ಕುದೀತಾ ಇದೆ. ಇವಾಗ ರವೆ ಹಾಕ್ತೀನಿ. ರವೆನ ನಾನು ಫಸ್ಟ್ ಹುರಿದಿಟ್ಕೊಂಡಿದ್ದೆ. ರವೆ ಹುರಿದಿಟ್ಕೊಂಡಿದ್ರೆ ಹುಳ ಬರಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಉಪ್ಪಿಟ್ಟಿಗೆ ಜಾಸ್ತಿ ರವೆ ಹಾಕ್ಬಾರಿ, ಗಟ್ಟಿಗಾಗ್ತೈತೆ. ತೆಳ್ಳಗಿದ್ರೆ ತಿನ್ನೋಕೆ ಚೆನ್ನಾಗಿರ್ತೈತೆ. ಯಾವಾಗ ಉಪ್ಪಿಟ್ಟಲ್ಲಿ ತರಕಾರಿ ಜಾಸ್ತಿ ಇರಬೇಕು. ತರಕಾರಿಲಿ ಎಲ್ಲ ಥರ ನ್ಯೂಟ್ರಿಷನ್ ಇರ್ತೈತೆ. ತರಕಾರಿ ತಿನ್ನೋದ್ರಿಂದ ನಮಗೆ ಶಕ್ತಿ ಜಾಸ್ತಿ ಬರ್ತೈತೆ. ಅದಕ್ಕೆ ಎಲ್ಲರೂ ತರಕಾರಿ ಜಾಸ್ತಿ ತಿನ್ನಿರಿ, ಹೆಲ್ದಿ ಆಗಿರಿ. ಒಂದು 5 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಇವಾಗ ಉಪ್ಪಿಟ್ಟಾಗಿದೆ ಅನ್ನೋದನ್ನ ವಾವ್, ಘಮ ಘಮ ಇದೆ. ನನಗೆ ಹೊಟ್ಟೆ ಹಸಿತಾ ಇದೆ. ಟೇಸ್ಟ್ ನೋಡೋಣ. ಇವಾಗ ನೀಟಾಗಿ ಬಂದಿದೆ. ನಾನು ಸರ್ವ್ ಮಾಡ್ಕೊಳ್ತೀನಿ. ಉಪ್ಪಿಟ್ಟು ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳ್ತೀನಿ. ತುಂಬಾ ಬಿಸಿ ಇದೆ.
ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.